ಹಲೋ ನಮಸ್ಕಾರ, ನಾನು ನಿಮ್ಮ ವಿಂಧ್ಯ. ಈಗ ನಾನು ಇದನ್ನು ಹೇಳ್ಬೋದಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ರೇಕ್ಫಾಸ್ಟ್ ಟೈಮ್. ಈ ದೋಸೆ ಮಾಡಿರೋದು ನಮ್ಮಣ್ಣ. ಏನೋ ಹೊಸ್ದಾಗಿ ಎಕ್ಸ್ಪೆರಿಮೆಂಟ್ ಎಲ್ಲ ನೋಡ್ತಾನೆ, ಯೂಟ್ಯೂಬಲ್ಲಿ ಮಾಡ್ತಾನೆ. ಹಂಗಾಗಿ ತಿಂಡಿ ಆಯಿತು. 2 hours later. ಹಾಯ್ ವಿಷಯ ಏನು ಗೊತ್ತಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವತ್ತು ನಾನು ನಮ್ಮಣ್ಣ ಗೆಸ್ ದ ನಂಬರ್ ಆಟಾಡೋಣ ಅಂತೇಳಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಯಾವ ಥರ ಅಂದರೆ, ನಾವು ಒಂದು ನಂಬರ್ನ ಗೆಸ್ ಮಾಡ್ಕೊಂಡಿರ್ತೀವಿ, ಅದವರು ಎಷ್ಟು ಟೇಕಲ್ಲಿ ಹೇಳ್ತಾರೆ ಅಂತೆ. ನಂಬರು ನನ್ನ ನಂಬರ್ ಇದು. ಹೇಳು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. 50. ಹೈಯರ್. ನಾನು ಹೇಳ್ಬೇಕಲ್ಲ? ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 70. ಲೋಯರ್. 69. ಲೋಯರ್. 55. ಹೈಯರ್. 65. ಲೋಯರ್. 60. ಹೈಯರ್. 60. ಲೋಯರ್. 65. ಹೈಯರ್. ಹೇಳು. 56. 56. ಕಂಗ್ರ್ಯಾಚುಲೇಷನ್ ಬ್ರದರ್. is the right answer. ನಿಂದು 66ಆ? 68. ಅಯ್ಯೋ, 5 ಸಿಕ್ಬಿಡ್ತಿತ್ತು ನನಗೆ. ಛೇ, ಏನು ಕೊಡಿಸ್ತೀಯಾ? ನೀನು ದೊಡ್ಡವನು ಅಷ್ಟೇ. ನಾನಲ್ಲ. ಹಾಯ್ ಹಾಯ್. ನಾನಿದ್ದೀನಿ ಕಿಚನಲ್ಲಿ, ಮಾಡ್ತಾ ಇದ್ದೀವಿ ಚಿಕನ್ನು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನು ಹಿಂಗೆಲ್ಲ ಮಾತಾಡಲ್ಲ, ಸುಮ್ಮನೆ ನಾನು ಈ ಥರ ಹೇಳ್ತಿರೋದಷ್ಟೇ. ಐ ಆಮ್ ಟೂ ರೂಡ್. ಚಿಕನ್ ತುಂಬ ಆಯಿತು, ಚಿಕನ್ ತಿಂದೆ. ಇವತ್ತು ಮಂಗಳವಾರ, ತುಂಬ ಅಂದರೆ ಭಾನುವಾರ ತಿಂದೆ. ಬಿರಿಯಾನಿ ಮಾಡ್ತಾರ. ಹೊರಗಿರುತ್ತೆ. ಮೈ ಫೇವ್ರೆಟ್ ಪಾರ್ಟ್ ಇನ್ ಚಿಕನ್ ಏನಂದರೆ, ನನ್ನ ಫೇವ್ರೆಟ್ ಪಾರ್ಟ್ ಅದು ಲಿವರು. ಹೌದಾ? ನಾನು ಚಿಕನ್ ಪೀಸೇ ತಿನ್ನಲ್ಲ, ಸಾರಲ್ಲಿ ಪೀಸ್ ಇದೆ. ಕಬಾಬ್ ಮಾಡಿದ್ರು 1-2 ಪೀಸ್ ತಿನ್ನೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆ ಥರ. ಬಟ್ ಇದನ್ನು ಮಾಡಿದಷ್ಟು ನಾನೇ ತಿಂತೀನಿ, ಬಿಟ್ಟರೆ ಆದರೆ ಬಿಡಲ್ಲ ಅವರು ತಿಂತಾರೆ. ಇದು ನನ್ನ ಫೇವ್ರೇಟು. ಇದು ಯಾವಾಗಲೂ ಇಲ್ಲಿದ್ದರೆ ನಾನೇ ಮಾಡೋದು. ಸೂಪರಾಗಿರುತ್ತೆ. ಇಲ್ಲಿ ನಾನು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಲಿವರು ಹಾಕಿ ಪೆಪ್ಪರ್ನ ಉದುರಿಸಿ ಚೆಂದ ಫ್ರೈ ಮಾಡಿಕೊಂಡ್ರೆ ರೆಡಿ. ಇನ್ನೊಂದೇನೋ ಒಂದು ಐಟಮ್ ಮಾಡ್ತಾರೆ ಅಂತ ಹೇಳಿದ್ದಾಳೆ, ಅದೇ ಇದು. ಚೆನ್ನಾಗಿದ್ದಲ್ಲ. ತಿನ್ನೋದೆಲ್ಲ ನಾನು ತಿನ್ನೋದನ್ನೆಲ್ಲ ತೋರಿಸಲ್ಲ, ಯಾಕೆಂದರೆ ನಮ್ಮಮ್ಮ ಬೈತಾರೆ. ಸಾರಿ. ಊಟ ಎಲ್ಲ ಮಾಡಿಕೊಂಡು ಒಂದು ಕೆಲಸ ಬಂತು ಅಂತ ಹೊರಗೆ ಹೊರಟಿದ್ದೆ ನಾನು. ಆ ಕೆಲಸ ಏನಂದರೆ ಇದೆ, ಸ್ಟೂಡೆಂಟ್ ಪ್ರಾಕ್ಟೀಸಿಗೆ ಮಾಡೆಲ್ ಬೇಕಿತ್ತು. ಸೊ ನಾನು ಹೋಗಿದ್ದೆ. ಇದು ನನ್ನ ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೀನಿ? ಕ್ಯೂಟ್ ಇದೆ ಅಲ್ಲ? ಸೊ ಇದಾಗಿತ್ತು ನನ್ನ ಸಿಂಪಲ್ ಡೇ ವ್ಲಾಗ್. ತುಂಬ ಅಚ್ಚರಿ ಅಂಥದ್ದೇನಾಗಿಲ್ಲ ಇನ್ನು, ಬಟ್ ತುಂಬ ನಾರ್ಮಲ್ಲಾಗೇ ಇದ್ದರೂ ಖುಷಿಯಾಗಿರ್ತೀನಿ ನಾನು ಯಾವಾಗ್ಲೂ. ಏನಾದರೂ ಒಂದು ಕೆಲಸ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಖುಷಿಯಾಗಿರಬೇಕು. ಇದನ್ನ ಹೇಳ್ಕೊಟ್ಟಿದ್ದು ನಮ್ಮ ಅಪ್ಪ ಅವರು.
ಆಮೇಲೆ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಸಪೋರ್ಟೆಡ್ ಮೀ ಇನ್ ಎವ್ರಿ ಟೈಮ್. ಏನೇ ಮಾಡಿದ್ರು, ನಾನು ಏನೇ ಸ್ಟಾರ್ಟ್ ಮಾಡಿದ್ರು ನನ್ನ ಜೊತೆಗಿರೋ ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರತಿಯೊಂದು ವೀಡಿಯೋಗೂ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಈ ಸಪೋರ್ಟ್ ಹೀಗೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.